ಇನ್ನು ಸದ್ಯ ವಿಶೇಷ ಕೋರ್ಟ್ನಲ್ಲಿ ಶರಣಾಗಿರುವಂತಹ ವಿಕೆ ಶಶಿಕಲಾ ಕಾನೂನು ಪ್ರಕ್ರಿಯೆಯನ್ನು ಮುಗಿಸಿಕೊಳ್ತಾ ಇದ್ದಾರೆ. ಮನೆ ಊಟಕ್ಕೆ ಅವಕಾಶವನ್ನ ಕೋರಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯಾಯಾಧೀಶರಿಗೆ ವಿಕೆ ಶಶಿಕಲಾ ಮನೆ ಊಟಕ್ಕೆ ಅವಕಾಶ ಕೊಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇದ್ದು, ಶಶಿಕಲಾ ನಟರಾಜನ್ ನನಗೆ ಶುಗರ್ ಇದೆ ಅಂತ ಹೇಳಿದ್ದು ಬೆಂಗಳೂರು ವಿಶೇಷ ಕೋರ್ಟ್ನಲ್ಲಿ ಈ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆರೋಗ್ಯ ಸಮಸ್ಯೆ ಇರುವ ಹಿನ್ನೆಲೆಯಲ್ಲಿ ಆರೋಗ್ಯ ಸಮಸ್ಯೆ ಬಗ್ಗೆ ವಿವರಿಸ್ತಾ ನನಗೆ ಮನೆಯ ಊಟಕ್ಕೆ ಅವಕಾಶವನ್ನ ಕೊಡಿ ಅಂತ ಅವರು ಬೇಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಹೆಲ್ತ್ ರಿಪೋರ್ಟ್ ಅನ್ನ ಕೊಟ್ಟು ಶಶಿಕಲಾ ಈ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮನೆಯಿಂದ ಊಟ ತರಿಸಿಕೊಳ್ಳೋದಕ್ಕೆ ಅವಕಾಶಕ್ಕೆ ಕೋರಿಕೆಯನ್ನ ಇಟ್ಟಿದ್ದಾರೆ. ಆರೋಗ್ಯ ಸಮಸ್ಯೆ ಬಗ್ಗೆ ಹೆಲ್ತ್ ರಿಪೋರ್ಟ್ ಕೊಟ್ಟು ಶಶಿಕಲಾ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಸದ್ಯ ಕೋರ್ಟ್ ಪ್ರಕ್ರಿಯೆ ನಡೀತಾ ಇದ್ದು ಮನೆ ಊಟಕ್ಕೆ ವಿಕೆ ಶಶಿಕಲಾ ಅವಕಾಶವನ್ನ ಕೋರಿದ್ದಾರೆ. ನನಗೆ ಆರೋಗ್ಯ ಸಮಸ್ಯೆ ಇದೆ, ಅದರಲ್ಲೂ ಕೂಡ ಶುಗರ್ ಇದೆ, ಹೀಗಾಗಿ ನಾನು ಇಲ್ಲಿನ ಊಟ ಸೇವಿಸೋದಕ್ಕೆ ಕಷ್ಟ ಆಗುತ್ತೆ, ಹೀಗಾಗಿ ಮನೆ ಊಟಕ್ಕೆ ನನಗೆ ಅವಕಾಶವನ್ನ ಕೊಡಿ ಅಂತ ವಿಕೆ ಶಶಿಕಲಾ ನಟರಾಜನ್ ನ್ಯಾಯಾಧೀಶರ ಬಳಿ ಕೋರಿದ್ದಾರೆ ಅಂತ ಹೇಳಲಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಹೆಲ್ತ್ ರಿಪೋರ್ಟ್ ಅನ್ನ ಕೂಡ ಅವರು ನ್ಯಾಯಾಲಯಕ್ಕೆ ಸಲ್ಲಿಸ್ತಾ ಇದ್ದಾರೆ. ಸದ್ಯ ಕೋರ್ಟ್ ಅವರ ಒಂದು ಮನವಿಯನ್ನ ಆಲಿಸ್ತಾ ಇದೆ. ಆದ್ರೆ ಯಾವ ರೀತಿಯ ಒಂದು ರೆಸ್ಪಾನ್ಸ್ ಅನ್ನ ಕೊಡುತ್ತೆ, ಯಾವ ರೀತಿಯ ಒಂದು ಆದೇಶವನ್ನ ಕೊಡುತ್ತೆ ಕೋರ್ಟ್ ಅನ್ನೋದನ್ನ ಕಾದು ನೋಡಬೇಕು. ಆದ್ರೆ ಸದ್ಯ ಆರೋಗ್ಯ ಸಮಸ್ಯೆ ಬಗ್ಗೆ ವಿಕೆ ಶಶಿಕಲಾ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಕೋರ್ಟ್ಗೆ ಅಂತ ಹೇಳಲಾಗಿದ್ದು, ಶುಗರ್ ಇದೆ ಅಂತ ಹೇಳಿ ಹೆಲ್ತ್ ರಿಪೋರ್ಟ್ ಅನ್ನ ಕೊಟ್ಟು ಶಶಿಕಲಾ ಮನೆ ಊಟಕ್ಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಮನೆಯಿಂದ ಊಟ ತರಿಸಿಕೊಳ್ಳೋದಕ್ಕೆ ನನಗೆ ಅವಕಾಶವನ್ನ ಕೊಡಿ ಅಂತ ನ್ಯಾಯಾಲಯದ ಮುಂದೆ ಶಶಿಕಲಾ ಕೋರ್ತಾ ಇದ್ದಾರೆ ಅಂತ ಹೇಳಲಾಗಿದ್ದು, ಇದು ಈಗ ಕೋರ್ಟ್ ಅಲ್ಲಿ ನಡೀತಾ ಇರುವಂತಹ ಪ್ರಕ್ರಿಯೆ. ಹೀಗಾಗಿ ನ್ಯಾಯಾಧೀಶರು ಏನ್ ಹೇಳ್ತಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗಬೇಕಾಗಿದೆ. ಆದ್ರೆ ಸದ್ಯ ಶಶಿಕಲಾ ತಮ್ಮ ಕಡೆಯಿಂದ ಏನೇನು ಮನವಿಗಳಿದೆ ಅದರಲ್ಲೂ ಕೂಡ ಮನೆ ಊಟ ಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನು ವಿಕೆ ಶಶಿಕಲಾಗೆ ಜೈಲಲ್ಲಿ ಖೈದಿ ನಂಬರ್ ಕೊಡೋದಾದ್ರೆ 10711 ನಂಬರ್ ಕೊಡುವಂತಹ ಸಾಧ್ಯತೆ ಇದೆ. ಜೆ ಇಳುವರಸಿಗೆ ಜೈಲಿನಲ್ಲಿ ಖೈದಿ ನಂಬರ್ 10712. ಹಾಗೆ ಸದ್ಯಕ್ಕೆ ಜೈಲು ರಿಜಿಸ್ಟ್ರಾರ್ ನಲ್ಲಿ ಈಗ ಲಭ್ಯವಿರುವಂತಹ ನಂಬರ್, ಈ ಎರಡು ನಂಬರ್ ಇಳುವರಸಿ ಮತ್ತೆ ಶಶಿಕಲಾಗೆ ಕೊಡುವಂತಹ ನಂಬರ್ ಅನ್ನ ನಾವೀಗ ಅಂದಾಜು ಮಾಡಬಹುದಾದ್ರೆ, ಕೋರ್ಟ್ ಪ್ರಕ್ರಿಯೆ ಬಳಿಕ ಶಶಿಕಲಾ ಜೈಲು ಸೇರ್ತಾರೆ. ಅದಾದ ನಂತರ ಜೈಲಲ್ಲಿ ಖೈದಿ ನಂಬರ್ ಕೊಡಲಾಗುತ್ತೆ. ಇನ್ನೋರ್ವ ಅಪರಾಧಿ ವಿಎನ್ ಸುಧಾಕರನ್ಗೆ ಖೈದಿ ನಂಬರ್ 10713 ಇದನ್ನ ಕೊಡುವಂತಹ ಸಾಧ್ಯತೆ ಇದೆ. ಶಶಿಕಲಾ ಅಪರಾಧಿ ನಂಬರ್ 1, ಹಾಗಾಗಿ ಖೈದಿ ನಂಬರ್ 10711. ಇಳುವರಸಿಗೆ ಖೈದಿ ನಂಬರ್ 10712. ಹಾಗೆ ಇನ್ನೋರ್ವ ಅಪರಾಧಿ ಸುಧಾಕರ್ಗೆ 10713. ಅಂದ್ರೆ 10,711, 10,712, 10,713 ಈ ಮೂರು ಸಂಖ್ಯೆಗಳನ್ನ ಕ್ರಮವಾಗಿ ಶಶಿಕಲಾ, ಇಳವರಸಿ ಮತ್ತು ಸುಧಾಕರನ್ಗೆ ಕೊಡಲಾಗುತ್ತೆ. ಕೋರ್ಟ್ ಪ್ರಕ್ರಿಯೆ ಬಳಿಕ ಈ ಮೂರು ಜನ ಕೂಡ ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರೆ. ಆ ಜೈಲು ಸೇರಿದ ನಂತರ ಈ ಮೂರು ನಂಬರ್ಗಳನ್ನ ಅವರಿಗೆ ಕೊಡಲಾಗುತ್ತೆ. ಯಾಕಂದ್ರೆ ಸದ್ಯ ಆ ರಿಜಿಸ್ಟರ್ ನಲ್ಲಿ ಲಭ್ಯವಿರುವಂತಹ ನಂಬರ್ಗಳು ಇವು ಮೂರು. 10,711 ಖೈದಿ ನಂಬರ್ ಶಶಿಕಲಾಗೆ, 10,712 ಖೈದಿ ನಂಬರ್ ಇಳವರಸಿಗೆ, 10,713 ಖೈದಿ ನಂಬರ್ ಸುಧಾಕರನ್ಗೆ. ಈ ಮೂರು ನಂಬರ್ಗಳು ಸದ್ಯಕ್ಕೆ ಜೈಲು ರಿಜಿಸ್ಟ್ರಾರ್ ನಲ್ಲಿ ಲಭ್ಯ ಇರುವಂತಹ ನಂಬರ್ಗಳಾಗಿದೆ. ಈ ಮೂರು ನಂಬರ್ಗಳನ್ನ ಅವರಿಗೆ ಕೊಡಲಾಗುತ್ತೆ. ನಂತರ ಜೈಲು ಯೂನಿಫಾರ್ಮ್ ಅನ್ನ ಕೊಡಲಾಗುತ್ತೆ. ಆರೋಗ್ಯ ಟೆಸ್ಟ್ ಕೂಡ ಮಾಡಲಾಗುತ್ತೆ. ಆರೋಗ್ಯ ತಪಾಸಣೆ ನಡೆಸಿ, ಸಾಮಾನ್ಯ ತಪಾಸಣೆ ನಡೆಸಿ ಅವರನ್ನ ಅವರು ಇರುವಂತಹ ಕೋಣೆಗೆ ಕಳುಹಿಸಲಾಗುತ್ತೆ. ವಿಶೇಷ ಕೋಣೆ ಆಗ್ಲಿ, ಐಷಾರಾಮಿ ವ್ಯವಸ್ಥೆ ಆಗ್ಲಿ ಇಲ್ಲ ಅಂತ ಈಗಾಗಲೇ ಹೇಳಲಾಗಿದೆ. ಸದ್ಯಕ್ಕೆ ಜೈಲು ರಿಜಿಸ್ಟ್ರಾರ್ ನಲ್ಲಿ ಈಗ ಲಭ್ಯವಿರುವಂತಹ ನಂಬರ್ಗಳನ್ನ ಶಶಿಕಲಾ, ಇಳವರಸಿ ಹಾಗೂ ಸುಧಾಕರನ್ಗೆ ಕೊಡಲಾಗುತ್ತೆ. ಕೋರ್ಟ್ ಪ್ರಕ್ರಿಯೆಯ ಬಳಿಕ ಶಶಿಕಲಾ ಜೈಲು ಸೇರ್ತಾರೆ. ಜೈಲು ಸೇರುವಂತಹ ಸಂದರ್ಭದಲ್ಲಿ ಅವರಿಗೆ ಜೈಲಿನ ಉಡುಪುಗಳು ಮತ್ತೆ ಖೈದಿ ನಂಬರ್ ಅನ್ನ ಕೊಡಲಾಗುತ್ತೆ. ಖೈದಿ ನಂಬರ್ 10713 ವಿಎನ್ ಸುಧಾಕರ್ಗೆ ಕೊಡುವಂತಹ ಸಾಧ್ಯತೆ ಇದ್ದು, ಮೊದಲ ನಂಬರ್ ಅಂದ್ರೆ 10,711 ನಂಬರ್ ವಿಕೆ ಶಶಿಕಲಾಗೆ ಸಿಗುವಂತಹ ಸಾಧ್ಯತೆ ಇದೆ. ಇನ್ನೋರ್ವ ಅಪರಾಧಿ ಜೆ ಇಳವರಸಿಗೆ ಜೈಲಲ್ಲಿ ಖೈದಿ ನಂಬರ್ 10712 ಈ ನಂಬರ್ ಕೊಡುವಂತಹ ಸಾಧ್ಯತೆ ಇದೆ. ಸುಧಾಕರ್ಗೆ 10713 ಈ ನಂಬರ್ ಕೊಡುವಂತಹ ಸಾಧ್ಯತೆ ಇದೆ. ಕ್ರಮವಾಗಿ 711, 712 ಮತ್ತೆ 713 ಈ ಮೂರು ಜನ ಅಪರಾಧಿಗಳಿಗೆ ಕೊಡುವಂತಹ ಸಾಧ್ಯತೆ ಇದ್ದು, ಸದ್ಯ ಜೈಲು ರಿಜಿಸ್ಟರ್ ನಲ್ಲಿ ಅವೈಲೇಬಲ್ ಇರುವಂತಹ ನಂಬರ್ಗಳು ಇವು ಮೂರು ಅಂತ ಹೇಳಲಾಗಿದೆ.
ಇನ್ನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಪ್ರಕ್ರಿಯೆ ಕೂಡ ಮುಗಿಯುತ್ತೆ. ಕೋರ್ಟ್ನಲ್ಲಿ ಈಗಾಗಲೇ ಹೇಳಿದಂತೆ ಆರೋಗ್ಯ ಸಮಸ್ಯೆ ಬಗ್ಗೆ ಶಶಿಕಲಾ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ನಮಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಶುಗರ್ ಇದೆ, ಹೀಗಾಗಿ ನಮಗೆ ಮನೆ ಮುಂದೆ ಊಟ ತರಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಕೊಡಬೇಕು ಅಂತ. ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಕೋರ್ಟ್ ಅದನ್ನ ಅನುಕೂಲ ಮಾಡಿಕೊಡುತ್ತೆ, ಮನೆಯಿಂದ ಊಟ ತರಿಸಿಕೊಳ್ಳಬಹುದು ಅಂತ. ಕೆಲವರಿಗೆ ಮಾತ್ರ ಒಂದು ಅನುಕೂಲವನ್ನ ಮಾಡಿಕೊಡುತ್ತೆ. ಆದ್ರೆ ಶಶಿಕಲಾ ವಿಚಾರದಲ್ಲಿ ಕೋರ್ಟ್ ಮೃದು ಧೋರಣೆಯನ್ನ ತಾಳತ್ತಾ ಅಥವಾ ಇಲ್ಲ ಜೈಲಲ್ಲಿ ಕೊಡುವಂತಹ ಊಟವನ್ನೇ ಮಾಡಬೇಕಾಗತ್ತೆ, ಮನೆ ಊಟಕ್ಕೆ ಅವಕಾಶ ಇಲ್ಲ ಅಂತ ಹೇಳುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಹೆಲ್ತ್ ರಿಪೋರ್ಟ್ ಅನ್ನ ಕೊಟ್ಟಿರುವಂತಹ ಶಶಿಕಲಾ, ನನಗೆ ಶುಗರ್ ಇದೆ, ಹೀಗಾಗಿ ಮನೆ ಊಟ ತರಿಸಿಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ನ್ಯಾಯಾಧೀಶರ ಬಳಿ ಈಗ ಮನವಿಯನ್ನ ಮಾಡ್ತಾ ಇದ್ದು, ಶಶಿಕಲಾ ಅವರ ಮನವಿಗೆ ನ್ಯಾಯಾಧೀಶರು ಏನ್ ಹೇಳ್ತಾರೆ ಕಾದು ನೋಡ್ಬೇಕಾಗಿದೆ. ಈಗಾಗಲೇ ಹೇಳಿದಂತೆ ಮನೆ ಊಟಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಶಶಿಕಲಾ ಏನು ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ನ್ಯಾಯಾಧೀಶರು ಇದನ್ನ ನಿರಾಕರಿಸಿದ್ದಾರೆ ಅಂತ ಹೇಳಲಾಗಿದೆ. ನ್ಯಾಯಾಧೀಶರಾದ ಅಶ್ವಥ್ ನಾರಾಯಣ್ ಶಶಿಕಲಾಗೆ ಮನೆ ಊಟವನ್ನ ನಿರಾಕರಿಸಿದ್ದಾರೆ. ಬೆಂಗಳೂರು ವಿಶೇಷ ಕೋರ್ಟ್ನ ಜಡ್ಜ್ ಅಶ್ವಥ್ ನಾರಾಯಣ್ ಶಶಿಕಲಾಗೆ ಮನೆಯಿಂದ ಊಟ ತರಿಸಿಕೊಳ್ಳೋದಿಕ್ಕೆ ಮನವಿಯನ್ನು ಮಾಡಿಕೊಂಡಿದ್ರು. ಶಶಿಕಲಾ ಅದನ್ನ ತಿರಸ್ಕರಿಸಿದ್ದಾರೆ. ಈ ಬಗ್ಗೆ ಜೈಲು ವೈದ್ಯಾಧಿಕಾರಿಗಳ ವರದಿ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ವಿಕೆ ಶಶಿಕಲಾ ನಟರಾಜನ್ಗೆ ನ್ಯಾಯಾಧೀಶರು ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಆರೋಗ್ಯ ಸಮಸ್ಯೆ ಬಗ್ಗೆ ಜೈಲು ವೈದ್ಯಾಧಿಕಾರಿಗಳಿಗೆ ವರದಿಯನ್ನ ಸಲ್ಲಿಸಿ ಅಂತ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ದು, ಮನೆ ಊಟಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಶಶಿಕಲಾ ಏನು ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಆ ಬೇಡಿಕೆಗೆ ನ್ಯಾಯಾಧೀಶರಾದಂತಹ ಅಶ್ವಥ್ ನಾರಾಯಣ್ ನಿರಾಕರಿಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಶಶಿಕಲಾ ಮನವಿಯನ್ನ ಕೋರ್ಟ್ ತಿರಸ್ಕರಿಸಿದೆ. ಈಗಾಗಲೇ ಹೇಳಿದಂತೆ ಕೆಲವೊಂದು ಸಂದರ್ಭದಲ್ಲಿ, ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಕೈದಿಗಳ ಮನವಿಯನ್ನ ಪುರಸ್ಕರಿಸಲಾಗುತ್ತೆ. ಆದ್ರೆ ವಿಕೆ ಶಶಿಕಲಾ ಅವರ ಮನವಿಯನ್ನ ಈಗ ನಿರಾಕರಿಸಲಾಗಿದೆ. ನನಗೆ ಶುಗರ್ ಇದೆ ಅಂತ ವಿಕೆ ಶಶಿಕಲಾ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತಹ ಹೆಲ್ತ್ ರಿಪೋರ್ಟ್ಗಳನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಆದ್ರೆ ನ್ಯಾಯಾಧೀಶರು ಈ ಬಗ್ಗೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಈ ಒಂದು ರಿಪೋರ್ಟ್ಗಳನ್ನ ಜೈಲು ವೈದ್ಯಾಧಿಕಾರಿಗಳಿಗೆ ಸಲ್ಲಿಸಿ ಅಂತ ಶಶಿಕಲಾ ನಟರಾಜನ್ಗೆ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅವರ ವಿಶೇಷ ಮನವಿಯನ್ನ ಪುರಸ್ಕರಿಸಲಾಗಿಲ್ಲ.